ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಗ್ರಂಥದ ಕರ್ತೃಗಳಾದ ಶ್ರೀ ಜಗನ್ನಾಥದಾಸವರೇಣ್ಯರು ತಾವು ರಚಿಸಿರುವ ಗ್ರಂಥದ ಹೆಸರನ್ನು ತಿಳಿಸಿ ಆ ಗ್ರಂಥದ ವಿಷಯದಲ್ಲಿ ಆದರ ಮಾಡಬೇಕೆಂದು ಭಕ್ತರಿಗೆ ಪ್ರಾರ್ಥಿಸಿದ್ದಾರೆ. ಈ ಗ್ರಂಥಕ್ಕೆ ಅಧಿಕಾರಿಗಳನ್ನು ತಿಳಿಸುತ್ತಾರೆ. ತಾತ್ಪರ್ಯ: ಗ್ರಂಥಾರಂಭದಲ್ಲಿ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಜಗನ್ನಾಥದಾಸವರೇಣ್ಯರು ಶಾಸ್ತ್ರ ಸಂಪ್ರದಾಯವನ್ನನುಸರಿಸಿ ಮಂಗಳಾಚರಣೆ ಮಾಡಿದ್ದಾರೆ. ಹರಿಕಥಾಮೃತ ಸಾರವೆಂಬ ಈ ಗ್ರಂಥವನ್ನು ನೀತಗುರುಗಳ ಕಾರುಣ್ಯಬಲ ಹಾಗೂ ಅನುಗ್ರಹ ವಿಶೇಷದಿಂದ ನನ್ನ ಬುದ್ಧಿಗೆ ತೋಚಿದಷ್ಟು ಮಟ್ಟಿಗೆ ಹೇಳುತ್ತೇನೆ. ಶ್ರೀಹರಿಯ ಪಾದಾರವಿಂದಗಳಲ್ಲಿ ಅವಿಚ್ಛಿನ್ನ ಭಕ್ತಿಯನ್ನು ಹೊಂದಿರುವ ಯಾವ ಫಲಾಪೇಕ್ಷೆಯೂ ಇಲ್ಲದ ನಿಷ್ಕಾಮ ಭಕ್ತರು ಈ ಗ್ರಂಥದಲ್ಲಿ ಪ್ರತಿಪಾದಿತವಾಗಿರುವ ರಹಸ್ಯ ಪ್ರಮೇಯವನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವವರಾಗಲಿ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ವ್ಯಾಖ್ಯಾನ: ಒಂದು ಗ್ರಂಥವನ್ನು ರಚಿಸಬೇಕಾದರೆ 4 ಲಕ್ಷಣಗಳಿರಬೇಕೆಂದು ಶಾಸ್ತ್ರ ಸಂಪ್ರದಾಯವಿರುವುದು. ಈ 4 ಲಕ್ಷಣಗಳಿಗೆ ಅನುಬಂಧ ಚತುಷ್ಟಯ ಎಂದು ಹೆಸರು. ಇವುಗಳಿದ್ದರೆ ಅದು ಅತ್ಯುತ್ತಮ ಗ್ರಂಥವೆಂದೆನಿಸುತ್ತದೆ. ಈ ಅನುಬಂಧ ಚತುಷ್ಟಯಗಳಾವುದೆಂದರೆ: ಮೊದಲನೆಯದು ವಿಷಯ ಅಥವಾ ಪ್ರತಿಪಾದ್ಯ, 2ನೇದ್ದು ಪ್ರಯೋಜನ, 3 ಅಧಿಕಾರಿ ಮತ್ತು 4 ಸಂಬಂಧ. ಈ 4 ಲಕ್ಷಣಗಳನ್ನು ಹೇಳದ ಹೊರತು ಗ್ರಂಥಾರಂಭ ಮಾಡಕೂಡದೆಂದು ಶಾಸ್ತ್ರಕಾರರ ಸಂಪ್ರದಾಯವಿರುವುದು. 1. ಈ ಗ್ರಂಥದಲ್ಲಿ ಶ್ರೀಹರಿಯೇ ಮುಖ್ಯ ವಿಷಯನು. ಶ್ರೀಹರಿಯೇ ಈ ಗ್ರಂಥ ಪ್ರತಿಪಾದ್ಯನು. ಈ ಗ್ರಂಥದ ಶೀರ್ಷಿಕೆ ಹರಿಕಥಾಮೃತ ಸಾರವೆಂದು. ಇಲ್ಲಿ ಹರಿ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಈ ಶಬ್ದವು ಬಹು ಅರ್ಥಗರ್ಭಿತವಾದುದು. ಸಚೇತನರ ಸರ್ವ ಪಾಪಗಳನ್ನು ಪರಿಹಾರ ಮಾಡುವುದರಿಂದ ಪರಮಾತ್ಮನಿಗೆ ಹರಿ ಎಂದು ಹೆಸರು. ಪಾಪ ಪರಿಹಾರಕನಾದ ಶ್ರೀಹರಿಯೇ ಬಿಂಬರೂಪಿ ಪರಮಾತ್ಮನು ಸಮಸ್ತ ಜೀವರ ಅಂತಃಪ್ರೇರಕನಾಗಿದ್ದಾನೆ. ಶ್ರೀಹರಿಯೇ ಪುರುಷನಾಮಕ ಪರಮಾತ್ಮನು. ಈ ಸಂಬಂಧವನ್ನು ಶ್ರೀಹರಿಯೇ ಮುಖ್ಯತ್ವೇನ ಪ್ರತಿಪಾದಿಸುವುದರಿಂದ ಶ್ರೀಹರಿಯೇ ಈ ಗ್ರಂಥಕ್ಕೆ ವಿಷಯನು. ಹರಿ ಎಂಬ ಶಬ್ದಕ್ಕೆ ಪಾಪ ಪರಿಹಾರಕತ್ವ ಎಂದರ್ಥ. ಈ ಧರ್ಮವು ಪರಮಾತ್ಮನ ನೈಜ ಲಕ್ಷಣವಾಗಿದೆ. ಶ್ರೀಹರಿಯೇ ಸಮಸ್ತ ಚೇತನರ ಬಿಂಬನಾಗಿದ್ದರಿಂದ ಬಿಂಬೋಪಾಸನೆಯು ಅತ್ಯಂತ ಮುಖ್ಯ. ಬಿಂಬೋಪಾಸನೆಯಿಂದ ಅಪರೋಕ್ಷ ಜ್ಞಾನ, ತದ್ವಾರ ಮೋಕ್ಷಪ್ರಾಪ್ತಿ. ಜೀವನು ಚಿದಾನಂದಾತ್ಮನು. ಆದರೆ ಅನಾದಿ ಕರ್ಮರೂಪವಾದ ತ್ರಿಗುಣಾತ್ಮಕವಾದ ಲಿಂಗದೇಹದ ದೆಸೆಯಿಂದ ಬದ್ಧನಾಗಿದ್ದಾನೆ. ಪ್ರಾರಬ್ಧ ಕರ್ಮಜನ್ಯವಾದ ಸಂಚಿತ ಮತ್ತು ಆಗಾಮಿಗಳೆಂಬ ಕರ್ಮಪ್ರವಾಹದ ದೆಸೆಯಿಂದ ಅನೇಕ ಜನ್ಮಗಳನ್ನು ಹೊಂದಿ ಸಂಸಾರ ಚಕ್ರವೆಂಬ ವಿಷವ್ಯೂಹದಲ್ಲಿ ಸಿಲುಕಿ ದುಃಖಪಡುತ್ತಾನೆ. ಇದರಿಂದ ಪಾಪ ಸಂಘಟನೆಯಾಗುತ್ತದೆ. ಬೆಟ್ಟದಂತಿರುವ ಈ ಪಾಪರಾಶಿಯ ಪರಿಹಾರಕನೇ ಶ್ರೀಹರಿಯು. ಪಾಪ ಪರಿಹಾರವಾಗದೆ ಸ್ವರೂಪ ಅಭಿವ್ಯಕ್ತಿಯಿಲ್ಲ. ಅಂದರೆ ಸ್ವರೂಪಾನಂದ ಆವಿರ್ಭೂತ ರೂಪವಾದ ಮೋಕ್ಷವನ್ನು ಹೊಂದಲಾರ. ಈ ತ್ರಿಗುಣಗಳ ಭವಣೆಗೆ ಲಿಂಗದೇಹವೇ ಮೂಲ. ಲಿಂಗದೇಹದ ನಾಶಕ್ಕೆ ಅಂದರೆ ಲಿಂಗಭಂಗಕ್ಕೆ ಶ್ರೀಹರಿಯ ಪ್ರಸಾದದ ಹೊರತು ಗತ್ಯಂತರವಿಲ್ಲ. ಶ್ರೀಹರಿಯು ರಮಾಕಾಂತ. ಅವನೇ ಪ್ರಣವ ಪ್ರತಿಪಾದ್ಯನಾದ ಆದಿನಾರಾಯಣ. ಅತಏವ ಸರ್ವೋತ್ತಮ. ಇಂತಹ ಸರ್ವೋತ್ತಮನಾದ ಸರ್ವದೋಷ ವಿದೂರನಾದ ಶ್ರೀಹರಿಯ ಸ್ಮರಣೆಯಿಂದಲೇ ಸಕಲ ದೋಷ ಪರಿಹಾರ, ತನ್ಮೂಲಕ ಮೋಕ್ಷಪ್ರಾಪ್ತಿ. ಈ ಹರಿಯ ಸ್ಮರಣೆಯು ಲಿಂಗ ದೇಹಭಂಗಕ್ಕೆ ಕಾರಣ. ಜೀವನು ತ್ರಿಗುಣಾತ್ಮಕವಾದ ಈ ಲಿಂಗದೇಹದಿಂದ ಬದ್ಧನಾಗಿದ್ದಾನೆ. ಲಿಂಗದೇಹರೂಪವಾದ ಅವಿದ್ಯಾಪಟಲವು ಹರಿಯುವವರೆಗೂ ಸ್ವಸ್ವರೂಪಾನಂದದ ಆವಿರ್ಭಾವವಿಲ್ಲ. ಇದು ಅಪಸರಣವಾಗಬೇಕಾದರೆ ಶ್ರೀಹರಿಯ ಸ್ಮರಣೆ ಮತ್ತು ಆತನ ಪರಮಾನುಗ್ರಹ ಆಗಲೇಬೇಕು. ಶ್ರೀಹರಿಸ್ಮರಣೆಯಿಂದ ಕಾಮಾದಿ ಅರಿಷಡ್ವರ್ಗಗಳು ಪರಿಹಾರವಾಗಿ ಸಜ್ಜನ್ಯವಾದ ಪಾಪರಾಶಿಯು ನಾಶವಾಗುವುದು. ಶ್ರೀಹರಿವಾಯು ನಾಮಸ್ಮರಣೆಯು ಅಜ್ಞಾನವೆಂಬೋ ತುಲಾರಾಶಿಗೆ ಸದೃಶವಾಗಿದೆ. ಅದರಿಂದ ಸಕಲ ಸಾಧನ ಕೈಗೂಡುವುದು.
ಪ್ರಮಾಣ. ಇದೇ ಅಭಿಪ್ರಾಯವನ್ನೇ ಹರಿಯ ನಾಮಕ್ಕೆ ಹರಿಯದ ಪಾಪವು ಈ ಧರೆಯೊಳಗಿಲ್ಲವೆಂಬುದು ಖರೆ ಎಂದು ಶ್ರೀ ಗೋವಿಂದದಾಸರು ತಮ್ಮ ಕೀರ್ತನೆಯೊಂದರಲ್ಲಿ ಸಮರ್ಥಿಸಿರುತ್ತಾರೆ. 2. ಹರಿ ಎಂದರೆ ಶ್ರೇಷ್ಠನೆಂದರ್ಥ. ಅಂದರೆ ಶ್ರೀಹರಿಯೇ ಸರ್ವೋತ್ತಮನೆಂಬುದು. ಅವನೇ ಈ ಗ್ರಂಥದ ಪ್ರತಿಪಾದ್ಯ ದೇವತೆ. 3. ಹರಿ ಎಂಬ ಶಬ್ದವನ್ನು ಸಂಖ್ಯಾಗತಿಯಿಂದಲೂ ವಿವರಿಸಬಹುದು. ಹಕಾರವು ಅವರ್ಗೀಯ ವ್ಯಂಜನಾಕ್ಷರಗಳ ಶ್ರೇಣಿಯಲ್ಲಿ 8ನೆಯ ಸ್ಥಾನವನ್ನು ಹೊಂದಿದೆ. ಹಾಗೆಯೇ ರಕಾರವು 2ನೆಯ ಸ್ಥಾನವನ್ನು ಹೊಂದಿದೆ. ಅಂದರೆ ಸಂಖ್ಯಾಗತಿಯು 82 ಆಯಿತು. ಆಂಕಾನಾಂ ವಾಮತೋ ಗತಿ ಎಂಬ ನಿಯಮದಂತೆ ವಾಮಾಂಕಗತಿಯಿಂದ 28 ಎಂದಾಗುವುದು. ಈ 28 ಸಂಖ್ಯಾವಾಚಕದ ಭಗವದ್ರೂಪಗಳು. ಈ 28 ಸಂಖ್ಯಾವಾಚಕವಾದ ಭಗವದ್ರೂಪಗಳು 1 ತತ್ವಗಳು 24 ಸ್ಥೂಲ ಶರೀರದಲ್ಲಿ, 2 ತ್ರಿಗುಣಗಳು 3 ಲಿಂಗ ಶರೀರದಲ್ಲಿ, 3 ಬಿಂಬರೂಪಿ ಪರಮಾತ್ಮ 1 ಸ್ವರೂಪ ದೇಹದಲ್ಲಿ, ಒಟ್ಟು 28 ರೂಪಗಳಾಯಿತು. 4 ಮಾತೃಕನ್ಯಾ ಸಪದ್ಧತಿಯಿಂದ ಹಂ ಹಂಸಾಯ ನಮಃ, ರಂ ರಾಮಾಯ ನಮಃ ಎಂಬ ವರ್ಣ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನೂ ಆತ ಏವ ಸಮಸ್ತ ದೋಷ ದೂರನೂ ಆದ ಪರಮಾತ್ಮನಿಗೆ ಹಂಸ ಎಂದು ಹೆಸರು. ಸಜ್ಜನರಿಗೆ ಸಮೀಚೀನ ಜ್ಞಾನಪ್ರದ ರೂಪನು. ಜಗತ್ತಿನಲ್ಲಿ ಸರ್ವ ಕ್ರೀಡಾದಿ ವಿಶಿಷ್ಟ ರೂಪವಾದ ವ್ಯಾಪಾರಾದಿಗಳನ್ನು ಸರ್ವತಂತ್ರ ಸ್ವತಂತ್ರನಾಗಿ ಶ್ರೀಹರಿಯೇ ಮಾಡುವುದರಿಂದ ರಾಮನಾಮಕನು. ಕಥಾ ಎಂದರೆ ಸೃಷ್ಟ್ಯಾದಿ ವ್ಯಾಪಾರ ರೂಪವಾದ ಪ್ರಸಂಗ ವಿಶೇಷ. ಬಿಂಬರೂಪಿಯಾದ ಶ್ರೀಹರಿಯ ಸಕಲ ಬಿಂಬ ಕ್ರಿಯಾ ಲೀಲಾ ವ್ಯಾಪಾರ ರೂಪವಾದ ಗುಣಕಥನವೇ ಕಥಾ. ಮುಂದಿನದು ಕಥಾ ಎಂದರೆ ಸೃಷ್ಟ್ಯಾದಿ ವ್ಯಾಪಾರ ರೂಪವಾದ ಪ್ರಸಂಗ ವಿಶೇಷ. ಬಿಂಬರೂಪಿಯಾದ ಶ್ರೀಹರಿಯ ಸಕಲ ಬಿಂಬ ಕ್ರಿಯಾ ಲೀಲಾ ವ್ಯಾಪಾರ ರೂಪವಾದ ಗುಣಕಥನವೇ ಕಥಾ. ಪರಮಾತ್ಮನು ಜೀವಸ್ವರೂಪದ ಹೊರಗೆ ಲಿಂಗ, ಅನಿರುದ್ಧ ಮತ್ತು ಸ್ಥೂಲ ದೇಹಗಳಲ್ಲಿ ಮಾಡುವ ವ್ಯಾಪಾರ ವಿಶೇಷ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಾದಿ ವ್ಯಾಪಾರಗಳು, ಶ್ರೀರಾಮಕೃಷ್ಣಾದಿ ಅನಂತಾವತಾರದಿಂದ ಮಾಡುವ ಲೀಲಾ ವಿಶೇಷಗಳು ಇತ್ಯಾದಿ ಪರಮಾತ್ಮನ ವಿಷಯಕವಾದ ಗುಣಕಥಾ. ಈ ಲೀಲಾ ವಿಶಿಷ್ಟವಾದ ಗುಣಕಥನವೇ ಪ್ರಯೋಜನವು. ಅಂದರೆ 1. ಶ್ರೀಹರಿಯೇ ಈ ಗ್ರಂಥ ಪ್ರತಿಪಾದ್ಯನು ಅಥವಾ ವಿಷಯನು, ಮತ್ತು 2. ಆತನ ಗುಣಕಥನವೇ ಪ್ರಯೋಜನವು. ಶ್ರೀಹರಿಯ ಗುಣಕಥನಾರೂಪವಾದ ಶ್ರವಣದಿಂದ ಸುಜ್ಞಾನ ವ್ಯಾಪ್ತಿ, ಅದರಿಂದ ಶ್ರೀಹರಿಯಲ್ಲಿ ಅವಿಚ್ಛಿನ್ನವಾದ ಭಕ್ತಿ, ತದ್ವಾರ ವಿಷಯಗಳಲ್ಲಿ ವಿರಕ್ತಿ, ತನ್ಮೂಲಕ ಸ್ವರೂಪಾನಂದ ಆವಿರ್ಭೂತವಾದ ಮೋಕ್ಷಪ್ರಾಪ್ತಿ. ಈ ಅನ್ಯೋನ್ಯ ಸಂಬಂಧವೇ ಜೀವರಿಗೆ ಪ್ರಯೋಜನವು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಎಂಬ ಸೂತ್ರವಚನದಂತೆ ಗುಣಗಣ ಪರಿಪೂರ್ಣನಾದ ಪರಬ್ರಹ್ಮನ ಜಿಜ್ಞಾಸೆಯಿಂದ ಅನಂತ ಜ್ಞಾನಾನಂದ ಪರಿಪೂರ್ಣನಾದವನೇ ಪರಬ್ರಹ್ಮನು ಎಂಬ ಸುಜ್ಞಾನ ಉಂಟಾಗುವುದು. ಇದೇ ಶ್ರೀಹರಿಕಥಾ. ತದ್ವಾರ ಮೋಕ್ಷಪ್ರಾಪ್ತಿ. ಇದೇ ಜೀವರಿಗೆ ಉಂಟಾಗುವ ಪ್ರಯೋಜನವು. ಶ್ರೀ ರಮಾಕಾಂತನಾದ ನಾರಾಯಣನ ಕ್ರೀಡಾವಿಲಾಸವೇ ಶ್ರೀಹರಿಕಥಾ. ಅಸೃಜ್ಯರಾದ ತೃಣಾದಿ ಬ್ರಹ್ಮಾಂತ ಅನಂತ ವಿಧ ಜೀವರ ಸೃಷ್ಟಿ ಸ್ಥಿತಿ ಮತ್ತು ಬ್ರಹ್ಮಾದಿಗಳಿಗೆ ಮುಕ್ತಿಪ್ರದನಾಗಿ ಸ್ವಪದ ಕೊಡುವುದು, ಇವೇ ಮುಂತಾದ ಲೀಲಾ ವಿಶೇಷಗಳೇ ಶ್ರೀಹರಿಕಥಾ. ಭಗವದ್ಭಕ್ತರಿಗೆ ಈ ಕಥನ ಶ್ರವಣ ಧ್ಯಾನ ಅನುಸಂಧಾನದಿಂದ ಇಹಪರದಲ್ಲಿ ಆನಂದೋದ್ರೇಕವಾಗುವುದು. ಅಮೃತ ಎಂದರೆ ಸಾವಿಲ್ಲದಿರುವಿಕೆ, ಅಂದರೆ ನಿತ್ಯಾನಂದರೂಪ ವಿಶಿಷ್ಟವಾದ ಮೋಕ್ಷವೆಂದರ್ಥ. ಅಂತಹ ಮೋಕ್ಷಪ್ರಾಪ್ತಿಯೇ ಈ ಗ್ರಂಥದ ಮುಖ್ಯ ಪ್ರಯೋಜನವು. ಹರಿಯ ಗುಣಕಥನವೇ ಅಮೃತದೋಪಾದಿ ಸಾರವು. ಪ್ರಮಾಣ ಶ್ರೀಮದ್ಭಾಗವತ ವಚನ. ಈ ಅಮೃತರೂಪವಾದ ವಿಷಯವೇ ಸಂಬಂಧವು. ಸಾರ ಎಂದರೆ ಮುಖ್ಯಾಂಶವೆಂದರ್ಥ.
ಶ್ರೀಹರಿಯೇ ಸಕಲ ಕಾರ್ಯಗಳನ್ನು ಮಾಡಿಸುವ ಮುಖ್ಯಕರ್ತ. ಆತನೇ ಎಲ್ಲದರಲ್ಲೂ ಸಾರಭೂತನು. ಪ್ರಮಾಣ: ಶ್ರೀಹರಿಯೇ ಸರ್ವಸಾರಾಖ್ಯನೆಂದು ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ 2 ಕೈಗಳನ್ನು ಎತ್ತಿ ಜಗತ್ತಿಗೆ ಸಾರಿದ್ದಾರೆ. ಪ್ರಮಾಣ: ಶ್ರೀ ದ್ವಾದಶ ಸ್ತೋತ್ರ ತೃತೀಯೋಧ್ಯಾಯ ಶ್ಲೋಕ 1. ಶ್ರೀಹರಿಯ ಪ್ರಸ್ತಾಪ ಶ್ರವಣವೇ ಮೋಕ್ಷಕ್ಕೆ ಮುಖ್ಯ ಸಾಧನ. ಶ್ರೀಹರಿಕಥೆಯೇ ಭಗವದ್ಭಕ್ತರಾದ ರಸಜ್ಞರಿಗೆ ಅಮೃತಕ್ಕಿಂತ ರುಚಿಕರ. ಪ್ರಮಾಣ: ಇದರಂತೆ ಶ್ರೀಹರಿಯು ರಸಕ್ಕೆ ರಸರೂಪನಾಗಿದ್ದಾನೆ. ಶ್ರೀಹರಿಯ ಸ್ವರೂಪ ಪ್ರತಿಪಾದಕವಾದ ವೇದಾದಿ ಗುಣಕಥನಗಳೇ ಮೋಕ್ಷದಲ್ಲಿನ ಸಾರವೆಂದು ತಿಳಿಯಬೇಕು. ಹರಿಕಥಾಮೃತ ಸಾರ ಎಂಬ ಶಬ್ದ ಸಮುಚ್ಚಯವು ತಾರತಮ್ಯ ಪ್ರತಿಪಾದಕವಾಗಿಯೂ ಇದೆ. ಹರಿ ಅಂದರೆ ಸಕಲ ಪಾಪ ಪರಿಹಾರಕನಾದ ಸರ್ವೋತ್ತಮನಾದ ಬಿಂಬರೂಪಿ ಶ್ರೀಹರಿಯು. ಕಥಾ: ಆತನ ಮಹಿಮಾ ವಿಶೇಷಗಳನ್ನು ನಿರಂತರದಲ್ಲಿಯೂ ಧ್ಯಾನಿಸುತ್ತಿರುವ ಶ್ರೀಹರಿಯ ನಿತ್ಯವಿನಿಯೋಗಿಯಾದ ಈಶಕೋಟಿ ಪ್ರವಿಷ್ಟರಾದ ನಿತ್ಯಮುಕ್ತರಾದ ತ್ರಿಗುಣಾಭಿಮಾನಿಗಳಾದ ಶ್ರೀರಮಾದೇವಿಯರು. ಅಮೃತ ಎಂದರೆ ಶ್ರೀಹರಿಯ ಏಕಾಂತ ಭಕ್ತಶ್ರೇಷ್ಠರಾದ ಜೀವೋತ್ತಮರಾದ ಸಕಲ ಮುಕ್ತಿಯೋಗ್ಯ ಚೇತನರಿಗೆ ಸತ್ಸಾಧನೆಗಳನ್ನು ಮಾಡಿಸಿ ತದ್ವಾರ ಶ್ರೀಹರಿಯ ಪರಮ ಪ್ರಸಾದ ಪ್ರಾಪ್ತಿಯಾಗುವಂತೆ ಮಾಡಿಸಿ ತನ್ಮೂಲಕ ಶ್ರೀಹರಿಯ ಕಾರುಣ್ಯ ಮಹಿಮಾವಿಶೇಷದಿಂದ ಮೋಕ್ಷವನ್ನು ಕೊಡಿಸುವ ಶ್ರೀವಾಯುದೇವರು. ಸಾರ ಎಂದರೆ ಇತರ ತತ್ವಾಭಿಮಾನಿ ದೇವತೆಗಳು. ಈ ರೀತಿಯಲ್ಲಿ ತಾರತಮ್ಯಾನುಸಾರ ಜ್ಞಾನಪೂರ್ವಕವಾಗಿ ಅನುಸಂಧಾನ ಕ್ರಮ. ಹೀಗೆ ಶಾಸ್ತ್ರ ಸಂಪ್ರದಾಯವನ್ನು ಅರಿತ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಜಗನ್ನಾಥ ದಾಸವರೇಣ್ಯರು ಇಷ್ಟಪ್ರಾಪ್ತಿಗಾಗಿಯೂ ಹಾಗೂ ಅನಿಷ್ಟ ನಿವೃತ್ತಿಗಾಗಿಯೂ ಮಂಗಳಾಚರಣೆಯನ್ನು ಹರಿಕಥಾಮೃತ ಸಾರ ಎಂಬ ಶಬ್ದ ಪ್ರಯೋಗದಿಂದ ಮಾಡಿರುತ್ತಾರೆ. ಈ ಗ್ರಂಥದಲ್ಲಿ 1. ಶ್ರೀಹರಿಯೇ ವಿಶೇಷನು. 2. ಆತನ ಪರಿಪೂರ್ಣವಾದ ಅನಂತ ಕಲ್ಯಾಣ ಗುಣಗಳ ಕಥನರೂಪವಾದ ಕಥೆಯೇ ಪ್ರಯೋಜನವು. 3. ಅಮೃತವು ಸಂಬಂಧೋ ಮತ್ತು 4. ಸಾರವು ಅಧಿಕಾರಿಯು. ಅತ್ರ ವಿಷಯೋ ಹರಿ ಕಥಾ ಪ್ರಯೋಜನಂ ಅಮೃತಮೇವ ಸಂಬಂಧ ಸಾರೋದ್ಧಾರಿ. ತಾಮ್ರಪರ್ಣಿಯ ವ್ಯಾಖ್ಯಾನ. ಈ ರೀತಿಯಲ್ಲಿ ದಾಸರಾಯರು ಪ್ರತಿ ಸಂಧಿಯ ಆರಂಭದಲ್ಲಿಯೂ ಪಠಿಸುವವರ ಸೌಕರ್ಯಕ್ಕಾಗಿ ಅರ್ಧ ಪದ್ಯಾತ್ಮಕವಾದ ಪಲ್ಲವಿಯಲ್ಲಿಯೇ ಮಂಗಳಾಚರಣೆ ಮಾಡಿ ಸಾಧನ ಸಂತುಷ್ಟಿಯನ್ನು ಪ್ರತಿಪಾದಿಸಿರುತ್ತಾರೆ. ಇಲ್ಲಿ ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ ಎಂಬ ಈ 4 ಅನುಬಂಧಗಳಿಗೆ ಅನ್ಯೋನ್ಯಯೋಗವಿದೆ. ಹೇಗೆಂದರೆ 1. ಶ್ರೀಹರಿಗೂ ಮತ್ತು ಕಥೆಗೂ ಪ್ರತಿಪಾದ್ಯ ಪ್ರತಿಪಾದಕವೆಂಬ ಸಂಬಂಧ ಅಂದರೆ ಹೇಳಲ್ಪಡುವುದು ಹೇಳುವುದು. 2. ಕಥೆಗೂ ಮತ್ತು ಅಮೃತಕ್ಕೂ ಸಂಬಂಧ. ಇದು ಪ್ರಯೋಜಕ ಸಂಬಂಧವು. 3. ಅಮೃತಕ್ಕೂ ಮತ್ತು ಸಾರಕ್ಕೂ ಗಮ್ಯಗಂತ್ಯ ಸಂಬಂಧ ಅಂದರೆ ಹೊಂದುವುದು. 4. ಸಾರಕ್ಕೂ ಮತ್ತು ಶ್ರೀಹರಿಗೂ ದಾಸ ಈಶ ಸಂಬಂಧ. ಮತ್ತು 5. ಕಥೆಗೂ ಮತ್ತು ಅಧಿಕಾರಿಗೂ ವಾಚ್ಯವಕ್ತೃ ಸಂಬಂಧ. ಹೀಗೆ ಅನ್ಯೋನ್ಯ ಸಂಬಂಧವುಳ್ಳ ಅನುಬಂಧ ಚತುಷ್ಟಯವಿರುವುದು. ಈ ಗ್ರಂಥವು ಆರಂಭಣೀಯವು ಅಂದರೆ ಆರಂಭಿಸಲು ಯೋಗ್ಯವಾದುದು. ಗುರುಗಳು ಅಂದರೆ ಇಲ್ಲಿ ತಾರತಮ್ಯೋಕ್ತವಾಗಿ ಗುರುಪರಂಪರೆಯನ್ನು ತೆಗೆದುಕೊಳ್ಳಬೇಕು. 1. ಸ್ವರೂಪೋದ್ಧಾರಕರಾದ ನೀತಗುರುಗಳು ಶ್ರೀ ಜಗನ್ನಾಥ ದಾಸವರೇಣ್ಯರು. ನೀತಗುರುಗಳೇ ಶ್ರೀ ಗಣೇಶಾಂಶರೆಂದು ಖ್ಯಾತನಾಮರಾದ ಶ್ರೀ ಭಾಗಣ್ಣದಾಸರು ಅಂದರೆ ಶ್ರೀ ಗೋಪಾಲದಾಸರು. 2. ಅವರ ಪರಮಗುರುಗಳಾದ ಭೃಂಗಾಂಶ ಸಂಭೂತರಾದ ಶ್ರೀ ವಿಜಯದಾಸವರ್ಯರು. 3. ಸಾಧನ ಭೂಯಿಷ್ಠವಾದ ಈ ಸ್ಥೂಲ ಶರೀರದಲ್ಲಿದ್ದು ಸತ್ಸಾಧನೆಗಳನ್ನು ಮಾಡಿಸುತ್ತಿರುವ ತತ್ವಾಭಿಮಾನಿ ದೇವತೆಗಳು. 4. ಈ ಗ್ರಂಥರತ್ನವು ಶ್ರೀ ದಾಸರಾಯರ ಮುಖಾರವಿಂದದಿಂದ ಹೊರಬೀಳುತ್ತಿರುವಾಗ ನಾನು ಮುಂದು ತಾನು ಮುಂದು ಎಂದು ದಾಸರಾಯರಲ್ಲಿ
ಪರಮಾನುಗ್ರಹವನ್ನು ಮಾಡಿದ ವರ್ಣಾಭಿಮಾನಿ ದೇವತೆಗಳು. 5. ಇವರೆಲ್ಲರೂ ನಿಯಾಮಕರಾದ ಶ್ರೀ ವಾಯುದೇವರ ಅವತಾರಭೂತರಾದ ಶ್ರೀಮದಾಚಾರ್ಯರು. 6. ಇವರೆಲ್ಲರನ್ನೂ ನಿಯಂತ್ರಿಸುತ್ತಿರುವ ಸರ್ವಪ್ರೇರಕನಾದ ಸರ್ವನಿಯಾಮಕನಾದ ಬಿಂಬರೂಪಿ ಶ್ರೀಹರಿಯೇ ಎಲ್ಲ ಚೇತನರಿಗೂ ಮುಖ್ಯ ಗುರುವು. ಕರುಣದಿಂದ ಅಂದರೆ ಗುರುಗಳ ಕಾರುಣ್ಯ ವಿಶೇಷ ಮತ್ತು ಅನುಗ್ರಹ ಬಲದಿಂದ ಎಂದರ್ಥ. ತಮ್ಮ ಹೇಳುವಿಕೆಯ ಕರ್ತೃತ್ವವು ಬಹುಪರಾಧೀನವಾದುದೆಂದು ದಾಸರಾಯರು ಈ ಪದಪ್ರಯೋಗದಿಂದ ಸೂಚಿಸಿರುತ್ತಾರೆ. ಗುರುವಿನ ಅನುಗ್ರಹ ಬಲವಿಲ್ಲದೆ ಶ್ರೀಹರಿಯ ಪ್ರಸಾದವು ಉಂಟಾಗುವುದಿಲ್ಲ. ಇದೇ ಅಭಿಪ್ರಾಯವನ್ನೇ ಶ್ರೀ ಸುಮಧ್ವಿಜಯಕಾರರು ಪ್ರತಿಪಾದಿಸಿರುತ್ತಾರೆ. ಪ್ರಮಾಣ. ಇಲ್ಲಿ ಲೇಖಕರು ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಹೇಳಿರುತ್ತಾರೆ. ಉಚ್ಚರಿಸಲು ನನಗೆ ಅಷ್ಟು ಸರಿ ಬರುತ್ತಿಲ್ಲ, ಅದಕ್ಕಾಗಿ ಹೇಳಿಲ್ಲ. ಅದರ ಅರ್ಥವನ್ನು ಹೀಗೆ ಹೇಳುತ್ತಾರೆ. ಅಂದರೆ ಪಕ್ಷಿಗಳು ತಮ್ಮ ಯೋಗ್ಯಾನುಸಾರ ಅಂತರಿಕ್ಷದಲ್ಲಿ ಹಾರುವುವು, ಹಾಗೆಯೇ ತಮ್ಮ ತಮ್ಮ ಜ್ಞಾನ ತಾರತಮ್ಯಾನುಸಾರ ಪರಮಾತ್ಮನ ಗುಣಾತಿಶಯಗಳನ್ನು ವರ್ಣಿಸುವುದು ಎಂದರ್ಥ. ಯಥಾಮತಿ ಹೇಳುತ್ತೇನೆ. ಶ್ರೀಮದ್ ಭಗವದ್ಭಕ್ತರು ಪರಮ ಎಂದರೆ ಶ್ರೇಷ್ಠರಾದ ಪರಮಾತ್ಮನಿಂದ ಯಾವ ಇಷ್ಟಾರ್ಥಗಳನ್ನೂ ಬಯಸದೆ ನಿಷ್ಕಾಮರಾಗಿರಬೇಕು. ಇಂತಹ ಸ್ವಾಭಾವಿಕ ಹಾಗೂ ನಿಷ್ಕಾಮ ಭಕ್ತಿಯುಳ್ಳವರೇ ಶ್ರೇಷ್ಠರು ಎಂದರ್ಥ. ಪ್ರಮಾಣ. ಪರಸ್ಪರ ಫಲಾಪೇಕ್ಷೆಯುಳ್ಳ ರಾಜ ಮತ್ತು ಆಳಿನ ಹಾಗೆ ಕಾರ್ಯಸಾಧನಾಪೇಕ್ಷೆಯಿಲ್ಲದೆ ಎಂದರ್ಥ. ಆಕಾಶದಲ್ಲಿ ಮೋಡವಿದ್ದರೆ ನವಿಲುಗಳು ಅದನ್ನು ನೋಡಿ ಸ್ವಾಭಾವಿಕವಾಗಿ ನೃತ್ಯ ಮಾಡುವುವು. ಇಂತಹ ನೃತ್ಯವು ನವಿಲುಗಳಿಗೆ ಸಹಜ ಧರ್ಮ. ಅದರಂತೆಯೇ ಶ್ರೇಷ್ಠರಾದ ಭಕ್ತರು ಪರಮಾತ್ಮನಲ್ಲಿ ಮಾಡುವ ಭಕ್ತಿಯು ಅತ್ಯಂತ ಸಹಜವಾದುದು. ಅದರಲ್ಲಿ ಯಾವ ಫಲಾಪೇಕ್ಷೆಯೂ ಇಲ್ಲ. ಷಡ್ಗುಣೈಶ್ವರ್ಯ ಸಂಪನ್ನರಾದ ಪರಮಾತ್ಮನ ಏಕಾಂತ ಭಕ್ತರು ಮಾಡುವ ಭಕ್ತಿಯು ಅವಿಚ್ಛಿನ್ನವಾದುದು. ನೈಜ ಭಕ್ತಿಯ ಲಕ್ಷಣಗಳನ್ನು ಶಾಸ್ತ್ರಕಾರರು ಈ ರೀತಿ ಪರಿಷ್ಕಾರ ಮಾಡಿರುತ್ತಾರೆ. ಪ್ರಮಾಣ. ಇಲ್ಲಿ ಒಂದು ಟೀಕಾಕೃತ್ಪಾದರ ವಚನವಿದೆ. ಅದರ ಉಚ್ಚಾರ ನನಗೆ ಸರಿ ಬರುವುದಿಲ್ಲ, ಹಾಗಾಗಿ ಅದರ ಅರ್ಥವನ್ನು ಲೇಖಕರು ಹೇಳಿದಂತೆ ಹೇಳುತ್ತೇನೆ. ಮಹಾತ್ಮಜ್ಞಾನಪೂರ್ವಕವಾದ ಅವಿಚ್ಛಿನ್ನ ಪ್ರೇಮ ಪ್ರವಾಹರೂಪವಾದ ಭಕ್ತಿಯುಳ್ಳವರೇ ಪರಮ ಭಗವದ್ಭಕ್ತರು. ಹೀಗೆ ಭಕ್ತರೇ ಈ ಗ್ರಂಥಾಭ್ಯಾಸಕ್ಕೆ ನಿಜವಾದ ಅಧಿಕಾರಿಗಳು ಎಂದು ದಾಸರಾಯರ ಅಭಿಪ್ರಾಯ. ಪರಮ ಎಂಬ ಶಬ್ದಕ್ಕೆ ಪರ ಅಂದರೆ ದೇಶಕಾಲಗುಣಗಳಿಂದ ನಾಶರಹಿತವಾದ, ಅಂದರೆ ಜ್ಞಾನವುಳ್ಳವರು, ಅಂದರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಅವರ ಭಕ್ತಿಯು ಕುಂದುವುದಿಲ್ಲ, ಅವಿಚ್ಛಿನ್ನವಾಗಿಯೂ ಮತ್ತು ನಿರಂತರವಾಗಿಯೂ ಇರುವುದು. ಭಗ ಎಂದರೆ ಪೂರ್ಣವಾದ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀಜ್ಞಾನ ಮತ್ತು ವಿಜ್ಞಾನ ಎಂಬ ಈ 6 ವಿಧವಾದ ಐಶ್ವರ್ಯ ವಿಷಯವೇ ಷಡ್ಗುಣೈಶ್ವರ್ಯಗಳು. ಇವುಗಳನ್ನು ಪೂರ್ಣವಾಗಿ ಉಳ್ಳವನೇ ಭಗವಂತನು ಎಂಬಂತೆ ಭಗವಂತನ ಏಕಾಂತ ಭಕ್ತರು ಎಂದರ್ಥ. ಇಂತಹ ಪರಮ ಭಗವದ್ಭಕ್ತರು ಉತ್ಕೃಷ್ಟವಾದ ಶ್ರೀಹರಿ ಸರ್ವೋತ್ತಮ ಮತ್ತು ಶ್ರೀ ವಾಯುಜೀವೋತ್ತಮ ಎಂಬ ಸಮಿಚ್ಛಿನ್ನ ಜ್ಞಾನವುಳ್ಳವರು ಎಂದು ಇನ್ನೊಂದರ್ಥ. ಇದನ್ನು ಆದರದಿ ಎಂದರೆ ಮೋಕ್ಷಪ್ರದವಾದ ಈ ಗ್ರಂಥವನ್ನು ಕೇವಲ ಶ್ರದ್ಧಾ ಭಕ್ತಾದಿಗಳಿಂದ ಕೇಳಬೇಕು. ಶ್ರವಣ ಕಾರ್ಯವು ವಿಶ್ವಾಸಾತಿಶಯ ಹಾಗೂ ಮುಖೋಲ್ಲಾಸಾದಿಗಳಿಂದ ಕೂಡಿರಬೇಕು. ಗ್ರಂಥ ಶ್ರವಣದಿಂದ ವಿಶ್ವಾಸವು ಹೆಚ್ಚುವುದು ಮತ್ತು ಮನಸ್ಸಿಗೆ ಅತೀವ ಉಲ್ಲಾಸ ಮತ್ತು ಆನಂದ ಉಂಟಾಗುವುದು. ಈ ಗ್ರಂಥಶ್ರವಣದಿಂದ ಮೋಕ್ಷ ಉಂಟಾಗುವುದು ಎಂಬ ದೃಢನಿಶ್ಚಯರೂಪವಾದ ಆದ್ದರಿಂದ ಕೇಳಬೇಕೆಂದು ದಾಸರಾಯರು ಅಧಿಕಾರಿಗಳಾದ ಪರಮ ಭಗವದ್ಭಕ್ತರಲ್ಲಿ ಪ್ರಾರ್ಥಿಸುತ್ತಾರೆ. ಪ್ರಮಾಣ. ವೇದಾಂತ ವಿಜ್ಞಾನದಿಂದ ಪರಮಾತ್ಮನ ವಿಷಯದಲ್ಲಿ
ನಿಷ್ಠೆಯ ಜ್ಞಾನವುಳ್ಳವರು, ಸನ್ಯಾಸ ಯೋಗದಿಂದ ಯತಿಗಳು, ಶುದ್ಧ ಸಾತ್ವಿಕರೂ ಆದ ಅಧಿಕಾರಿಗಳೆಲ್ಲರೂ ಬ್ರಹ್ಮಲೋಕದಲ್ಲಿ ಪರಾಂತ್ಯಕಾಲದಲ್ಲಿ ಪರಮಾತ್ಮನ ಮಹಾಪ್ರಸಾದದಿಂದ ಮುಕ್ತರಾಗುತ್ತಾರೆ ಎಂದು ಅಥರ್ವಣ ಉಪನಿಷತ್ತಿನಲ್ಲಿ ಹೇಳಲ್ಪಡುತ್ತದೆ. ಇಂತಹ ಸಮೀಚೀನವಾದ ಜ್ಞಾನವು ಈ ಗ್ರಂಥದ ಶ್ರವಣ ಮತ್ತು ಅಧ್ಯಯನಗಳಿಂದ ಉಂಟಾಗುವುದು. ಜ್ಞಾನೋದಯದಲ್ಲಿ ಶ್ರವಣವೇ ಪ್ರಥಮ ಸೋಪಾನವು, ಅಂದರೆ ಮೊದಲನೇ ಮೆಟ್ಟಿಲು. ಶ್ರವಣದಿಂದ ಮನನ, ಮನನದಿಂದ ಧ್ಯಾನ, ಧ್ಯಾನದಿಂದ ಭಕ್ತಿ, ಭಕ್ತದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಮೋಕ್ಷ. ಹೀಗೆ ಹಂತ ಹಂತವಾಗಿ ಮೋಕ್ಷವು ಸಿದ್ಧವಾಗುವುದು. ಈ ಕಾರಣದಿಂದಲೇ ಇದನ್ನು ಆದರದಿಂದ ಕೇಳುವುದು ಎಂದು ದಾಸರಾಯರು ಪ್ರತಿಪಾದಿಸಿದ್ದಾರೆ. ಪ್ರಮಾಣ ಶ್ರೀಮದ್ಭಾಷ್ಯವಚನ. ಅಧಿಕಾರಿಗಳಲ್ಲಿ 3 ಪ್ರಭೇದಗಳು. 1 ಮದಾಧಿಕಾರಿಗಳು, 2 ಮಧ್ಯಮಾಧಿಕಾರಿಗಳು ಮತ್ತು 3 ಉತ್ತಮಾಧಿಕಾರಿಗಳು ಎಂದು. 1 ಮಾನುಷೋತ್ತಮರು ಮದಾಧಿಕಾರಿಗಳು, ವಿಷ್ಣುವಿನಲ್ಲಿ ಭಕ್ತಿಯುಳ್ಳವರಾಗಿ ಅಧ್ಯಯನ ಮಾಡುವವರು. 2 ಋಷಿ ಮತ್ತು ಗಂಧರ್ವರು ಮಧ್ಯಮಾಧಿಕಾರಿಗಳು, ಶಮದಮಾದಿ ಗುಣಗಳಿಂದ ಕೂಡಿದವರಾಗಿ ವಿಷ್ಣು ಭಕ್ತಿಪೂರ್ವಕ ಅಧ್ಯಯನ ಸಂಪನ್ನವುಳ್ಳ ವರ್ಗ. 3 ದೇವತೆಗಳು ಉತ್ತಮಾಧಿಕಾರಿಗಳು. ಚತುರ್ಮುಖ ಬ್ರಹ್ಮನನ್ನು ಆರಂಭಿಸಿಕೊಂಡು ತೃಣಾಂತವಾದ ಜಗತ್ತೆಲ್ಲವೂ ಅಸಾರವೆಂದು, ಆಯಾ ಪದವಿಗಳು ಕೇವಲ ಅನಿತ್ಯವೆಂದು ತಿಳಿಯುತ್ತಾ ಸಜ್ಜನ್ಯವಾದ ವೈರಾಗ್ಯವುಳ್ಳವರಾಗಿ ಸಮಸ್ತ ಕರ್ಮಫಲಗಳನ್ನು ಪರಿತ್ಯಜಿಸಿ ಕೇವಲ ವಿಷ್ಣುವಿನಲ್ಲಿಯೇ ಸರ್ವೋತ್ತಮತ್ವ ಜ್ಞಾನದಿಂದ ಸಹಜವಾದ ಭಕ್ತಿಯನ್ನು ಮಾಡುತ್ತಾ ವಿಷ್ಣುಪಾದೈಕ ಸಂಶ್ರಿತನಾಗಿರುವವನೇ ಉತ್ತಮಾಧಿಕಾರಿಯು. ಲೇಖಕರು ಪ್ರಮಾಣದಲ್ಲಿ ಶ್ರೀಮದ್ಭಾಷ್ಯವಚನದ ಒಂದು ಸಂಸ್ಕೃತ ಪದ್ಯವನ್ನು ಹೇಳಿದ್ದಾರೆ. ಉಚ್ಚರಿಸಲು ಸರಿಬರುತ್ತಿಲ್ಲ, ಹಾಗಾಗಿ ಅರ್ಥವನ್ನು ಮಾತ್ರ ಹೇಳುತ್ತೇನೆ. ಗುರುಗಳ ಮುಖಕಮಲದಿಂದ ಸ್ತೋತ್ರ ಮಾಡುವ ಈ ಹರಿಕಥಾಮೃತವನ್ನು ಪರಮಭಕ್ತರಾದವರು ಪಾನ ಮಾಡಿದರೆ ಅವರ ಸಂಸಾರ ಕ್ಲೇಶಗಳಿಂದ ದೂರರಾಗಿ ನಿತ್ಯವಾಗಿ ಸ್ವರೂಪ ಸುಖಾಭಿವ್ಯಕ್ತಿಯನ್ನು ಪಡೆಯುವರು. ಅಂದರೆ ಅಮೃತವೆಂಬ ಮುಕ್ತಿಯನ್ನು ಹೊಂದುವರು. ಕೇವಲೋತ್ತಮರಾದ ಫಲಾಪೇಕ್ಷಾರಹಿತರಾದ ಭಕ್ತರು ಭಕ್ತಿ ಪುರಸ್ಸರವಾಗಿ ಪರಮಾದರದಿಂದ ಆಸಕ್ತರಾಗಿ ಶ್ರವಣ ಮಾಡಬೇಕೆಂದು ದಾಸರಾಯರು ಉಪದೇಶಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.